Hello viewers, welcome to Baswaite Manvi channel. So ಇವತ್ತಿನ ಟಾಪಿಕ್ ಫ್ರೆಂಡ್ ಫಂಕ್ಷನ್, ಕ್ಲಾಸಸ್, ಡಿಸ್ಟ್ರಕ್ಟರ್ಸ್, ಕನ್ಸ್ಟ್ರಕ್ಟರ್ಸ್ ಹಾಗೆ STL. ಸೊ ಇವಿಷ್ಟು ಟಾಪಿಕ್ಸ್ ನಾನು ಇವತ್ತಿನ ಕ್ಲಾಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಅಂಡ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಫ್ರೆಂಡ್ ಫಂಕ್ಷನ್. ಸೊ ಫ್ರೆಂಡ್ ಫಂಕ್ಷನ್ ಅನ್ನೋದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿ. ಅಂಡ್ ಫಸ್ಟ್ ಡೆಫಿನಿಷನ್ ನೋಡೋಣ. A friend function of a class is outlined outside that class scope. However, it's possible to access all private and protected members of the class. So ನೋಡಬಹುದು ಫ್ರೆಂಡ್ ಫಂಕ್ಷನ್ ಅದು ಹೇಗೆ ಯೂಸ್ ಆಗುತ್ತೆ ಅಂತಂದ್ರೆ ಇದೇನಾಗುತ್ತೆ, ಔಟ್ಲೈನ್ ಔಟ್ಸೈಡ್ ಅಂತ. ಅಂದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಔಟ್ಸೈಡ್ ಅಂದ್ರೆ ಔಟ್ಪುಟ್ ಹೇಗೆ ಜನರೇಟ್ ಆಗುತ್ತೋ ನಮ್ಗೆ, ಅದೇ ತರ ಫ್ರೆಂಡ್ ಫಂಕ್ಷನ್ ಅಷ್ಟೇ ಔಟ್ಲೈನ್ ಔಟ್ಸೈಡ್ ಅಂದ್ರೆ ಅದು ಏನಿದ್ರು ಪ್ರೋಗ್ರಾಮ್ ಆಚೆ ವರ್ಕ್ ಆಗುತ್ತೆ. ಸೊ ಆ ಪ್ರೋಗ್ರಾಮ್ ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ದೆನ್ ಪ್ರೈವೇಟ್ ಆಗಿ ಹೇಗಿರ್ಬೇಕು ಅಂತ ಹೇಳಿ ಫ್ರೆಂಡ್ ಫಂಕ್ಷನ್ ಗೊತ್ತಿರುತ್ತೆ. ಅಂಡ್ ಒಂದೊಂದು ಫಂಕ್ಷನ್ಸ್ ಒಂದೊಂದು ಟಾಪಿಕ್ಸ್ ಒಂದೊಂದಕ್ಕೆ ರಿಲೇಟೆಡ್ ಆಗಿರ್ತವೆ. ಅಂಡ್ ಅದೇ ತರ ಸೊ ಫ್ರೆಂಡ್ ಫಂಕ್ಷನ್ ಒಂದು ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್ C++ ಅಲ್ಲಿ, ಹಾಗೆ ಕ್ಲಾಸಸ್. ಸೊ ಇಲ್ಲಿ ನೋಡ್ಬೋದು ಹೇಗೆ ಒಂದು ಫ್ರೆಂಡ್ ಫಂಕ್ಷನ್ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ಸಿಂಟೆಕ್ಸ್ ನೋಡೋಣ. ಕ್ಲಾಸ್ ಅಂಡರ್ ಸ್ಕೋರ್ ನೇಮ್, ಇದರಲ್ಲಿ ಕ್ಲಾಸ್ ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅಂಡ್ ಓಪನ್ ಫ್ಲಾರ್ ಬ್ರಾಕೆಟ್, ಫ್ರೆಂಡ್ ಡೇಟಾ ಟೈಪ್ ಫಂಕ್ಷನ್ ಅಂಡರ್ ಸ್ಕೋರ್ ನೇಮ್. ಆರ್ಗ್ಯುಮೆಂಟ್ಸ್ ಅಂದ್ರೆ ಏನಾದ್ರೂ ಒಂದು ಸ್ಟೇಟ್ಮೆಂಟ್ಸ್ ಬರೆಯೋ ಹಾಗಿದ್ರೆ ಅಲ್ಲಿ ಆರ್ಗ್ಯುಮೆಂಟ್ಸ್ ಅಲ್ಲಿ ಲಿಸ್ಟ್ ಅಲ್ಲಿ ನಾವು ಬರೀಬಹುದು. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಫ್ರೆಂಡ್ ಫಂಕ್ಷನ್ ಅಂತ ಹೇಳಿ. ಅಂಡ್ ಇಟ್ಸ್ ಅ ಸಿಂಪಲ್ ಟಾಪಿಕ್ ಅಂಡ್ ರಿಲೇಟೆಡ್ ಆಗಿರುವಂತ ಒಂದು ಪ್ರೋಗ್ರಾಮ್ ನೋಡೋಣ. ಪ್ರೋಗ್ರಾಮ್ಸ್ ನ ಎಟ್ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಯರಿ ಪಾರ್ಟ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಅಂಡ್ ನೋಡಿ ಕನ್ಸ್ಟ್ರಕ್ಟರ್ಸ್. ಸೊ ವಾಟ್ ಈಸ್ ಕನ್ಸ್ಟ್ರಕ್ಟರ್ಸ್ ಅಂದ್ರೆ ನೋಡ್ಬೋದು. ಸೊ ಒಂದು ಪ್ರೋಗ್ರಾಮ್ ನ ಡೆವಲಪ್ ಮಾಡೋದು ಕನ್ಸ್ಟ್ರಕ್ಟ್ ಅಂತ ಹೇಳ್ತೀವಿ. ಅದೇ ತರ ಏನಾದ್ರು ಬಿಲ್ಡ್ ಮಾಡ್ಲಿಕ್ಕೆ ನಾವು ಕನ್ಸ್ಟ್ರಕ್ಟ್ ಅಂತ ಹೇಳ್ತೀವಿ. ಅದೇ ತರ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಒಂದು ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ತಾ, ಹಾಗೆ ಕಂಡೀಷನ್ಸ್ ಅಪ್ಲೈ ಮಾಡ್ತಾ, ಸೊ ವೇರಿಯಬಲ್ಸ್ ಡಿಕ್ಲೇರ್ ಮಾಡ್ತಾ, ಫಂಕ್ಷನ್ಸ್ ಆಡ್ ಮಾಡ್ತಾ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅನ್ನೋದೇ ಈ ಟಾಪಿಕ್ ರಿಲೇಟೆಡ್ ಆಗಿರುವಂತದ್ದು. A constructor is a member function of a class. It is mainly used to initialize the objects of the class. So ನೋಡ್ಬೋದು what is the constructor ಅಂದ್ರೆ it's a member function. ಅಂದ್ರೆ ಮೇನ್ ಫಂಕ್ಷನ್ ಏನಾಗುತ್ತೆ ಒಂದು ಕ್ಲಾಸ್ ಅಲ್ಲಿ ಅಂತಂದ್ರೆ ಸೊ ದಟ್ ಈಸ್ ಅ ಕನ್ಸ್ಟ್ರಕ್ಟರ್. ಅಂದ್ರೆ C++ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ಸ್ ಇವೆಲ್ಲವೂ. ಕನ್ಸ್ಟ್ರಕ್ಟರ್ಸ್ ಆಗಿರ್ಬೋದು, ದೆನ್ ಫ್ರೆಂಡ್ ಫಂಕ್ಷನ್, ಕ್ಲಾಸ್ ಆಗಿರ್ಬೋದು, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ನೋಡ್ಬೋದು ಇದೇನಾಗುತ್ತೆ, ಇಟ್ಸ್ ಅ ಮೆಂಬರ್ ಅಂತಂದ್ರೆ ಅದೂ ಒಂದು ಪಾರ್ಟ್ ಆಗಿದೆ ಅಂತ ಹೇಳಿ. ಯಾವುದು ಕನ್ಸ್ಟ್ರಕ್ಟರ್. ಇಟ್ ಹ್ಯಾಸ್ ದ ಸೇಮ್ ನೇಮ್ ಆಸ್ ದ ಕ್ಲಾಸ್. ಸೊ ಕ್ಲಾಸ್ಗೆ ನೇಮ್ಸ್ ಕೊಡ್ತೀವಿ, ಅದೇ ತರ ಕನ್ಸ್ಟ್ರಕ್ಟರ್ ಅನ್ನೋದು ಅಷ್ಟೇ ಇಲ್ಲಿ ಸೇಮ್ ನೇಮ್ ಇರುತ್ತೆ. ಅಂಡ್ ಕನ್ಸ್ಟ್ರಕ್ಟರ್ಸ್ ಅಲ್ಲಿ ನಾವು ಇಂಟಿಜರ್ಸ್ ನ ಡಿಕ್ಲೇರ್ ಮಾಡ್ಕೋಬಹುದು, ವೇರಿಯಬಲ್ಸ್ ನ, ದೆನ್ ಫ್ಲೋಟ್, ಡಬಲ್, ಕ್ಯಾರೆಕ್ಟರ್ಸ್, ಈ ರೀತಿಯಾದಂತಹ ಎಲ್ಲ ಇಂಟಿಜರ್ ಡೇಟಾ ಟೈಪ್ಸ್ ನ ನಾವಿಲ್ಲಿ ಆಡ್ ಮಾಡ್ತಾ ಹೋಗ್ಬೋದು. ದೇರ್ ಆರ್ 3 types of constructors. ಸೊ ಟೋಟಲ್ ಎಷ್ಟಿದಾವೆ? There are 3 types of constructors: default constructor, parameterized constructor, copy constructor. Okay, so total ಎಷ್ಟಿದಾವೆ? 3 ಇದಾವೆ. There are 3 types of constructors ಇದಾವೆ: default constructor, parameterized constructor and copy constructor. ಸೊ ಇವಿಷ್ಟು ಹೇಗೆ ವರ್ಕ್ ಆಗ್ತವೆ ಅನ್ನೋದಕ್ಕಿಂತ ಮುಂಚೆ ಜಸ್ಟ್ ನಾವು ಟಾಪಿಕ್ ನೋಡ್ಬಿಟ್ಟು ಅದರಲ್ಲಿ ಟೈಪ್ಸ್ ತಿಳ್ಕೊಂಡ್ರೆ ಸಾಕು. ಬಿಕಾಸ್ ನಮ್ಗೆ ಏನ್ ಇಂಪಾರ್ಟೆಂಟ್ ಇಲ್ಲಿ ಕನ್ಸ್ಟ್ರಕ್ಟರ್ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೊ ಫಸ್ಟ್ ನಾವು ಒಂದು ಟಾಪಿಕ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಡೆಫಿನೇಷನ್ ನ ತಿಳ್ಕೋಬೇಕು. ಹಾಗೆ ದೆನ್ ವಾಟ್ ಆರ್ ದ ಟೈಪ್ಸ್ ಅಂತೇಳಿ ತಿಳ್ಕೋಬೇಕು. ಓಕೆ, ಕನ್ಸ್ಟ್ರಕ್ಟರ್ ನೋಡಿದ್ರಲ್ಲ. ಸೊ ವಾಟ್ ಈಸ್ ಕನ್ಸ್ಟ್ರಕ್ಟರ್? ಅದು ರಿಲೇಟೆಡ್ ಆಗಿನೇ ಡಿಸ್ಟ್ರಕ್ಟರ್ ಇರುತ್ತೆ. ಸೊ ಡಿಸ್ಟ್ರಕ್ಟರ್ ಅಂದ್ರೆ ಏನು ಅಂತ ನೋಡೋಣ. Destructors are another type of member function. So already constructor ನೋಡಿ ಅದು ಒಂದು ಪಾರ್ಟ್. It's a member of a function ಅಂತ ಹೇಳಿ. It's a member of a data type ಅಂತ ಹೇಳ್ತೀವಿ. It's a member of class ಅಂತ ಹೇಳ್ತೀವಿ. ಅದೇ ತರ destructor ಅನ್ನೋದು destructor are another type. ಅಂದ್ರೆ ಇದು ಇನ್ನೊಂದು ಟೈಪ್ ಇದೆ member function ಅಲ್ಲಿ, that is responsible for destroying. So what is destructor ಅಂದ್ರೆ it's completely destroying or deleting the objects. It frees up space occupied by the object after ಇಟ್ ಈಸ್ ನೋ ಲಾಂಗರ್ ನೀಡೆಡ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಎಕ್ಸ್ಟ್ರಾ ಆಗಿರ್ಬೋದು ಅಥವಾ ಅನ್ನೆಸೆಸರಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ನಾವೇನಾದ್ರೂ ಇಲ್ಲಿ ಆಡ್ ಮಾಡ್ತಾ ಇದ್ರೆ ಅದೇನ್ ಮಾಡುತ್ತೆ, ಕನ್ಸಿಡರ್ ಮಾಡಲ್ಲ. ಅಲ್ಲಿ ಏನಾಗುತ್ತೆ, ಡೆಸ್ಟ್ರಾಯ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಟ್ ಫ್ರೀಸ್ ಅಪ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಆಬ್ಜೆಕ್ಟ್ ಆಫ್ಟರ್ ಇಟ್ ಈಸ್ ನೋ ಲಾಂಗರ್ ನೀಡೆಡ್. ಸೊ ನೋಡ್ಬೋದು ವಾಟ್ ಇಸ್ ಡಿಸ್ಟ್ರಕ್ಟರ್ ಅಂತ ಹೇಳಿ. ಇದೇನ್ ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ ಒಂದು ಫಂಕ್ಷನ್ಸ್ ನ. ಸಿಂಟೆಕ್ಸ್: destructor underscore name open close parenthesis
ಓಕೆ, ಸೊ ಇವಿಷ್ಟೇ ಸಿಂಟ್ಯಾಕ್ಸ್ ಅನ್ನೋದು ಚಿಕ್ಕದಾಗಿರುವಂಥ ಒಂದು ಸಿಂಟ್ಯಾಕ್ಸ್ ಇದೆ. ಸೊ ವಾಟ್ ಈಸ್ ಡಿಸ್ಟ್ರಕ್ಟರ್ ಅಂತ ನೋಡಿದ್ರಿ. ಅಂಡ್ ಇದು ಏನಾಗುತ್ತೆ, ಸಿಂಪಲ್. ಸೊ ಕನ್ಸ್ಟ್ರಕ್ಟರ್ ಅಂದ್ರೆ ಇಟ್ಸ್ ಅ ಮೆಂಬರ್ ಪಾರ್ಟ್, ಅಂದ್ರೆ ಇಟ್ಸ್ ಅ ಪಾರ್ಟ್ ಆಫ್ ದ ಮೆಂಬರ್ ಫಂಕ್ಷನ್. ಅಂಡ್ ಡಿಸ್ಟ್ರಕ್ಟರ್ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಸ್ ದ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಅಂತ ಹೇಳ್ಬೋದು, ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಸ್ ಅಂತ ಆದ್ರೂ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ, STL. So what is STL? The STL stands for Standard Template Library. So ಇದೇನು STL ಅಂದ್ರೆ Standard Template Library ಅಂತ ಹೇಳ್ತೀವಿ. It is a set of C++ template classes to provide common programming data structure and functions such as list, stacks, arrays, etc. So STL ಅನ್ನೋದು ನೋಡಿದ್ವಿ, ಇದು ಒಂದು ಹೊಸ ಟಾಪಿಕ್ ಆಗಿದೆ C++ ಅಲ್ಲಿ. ಸೊ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಲೈಬ್ರರಿ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಅ ಟೆಂಪ್ಲೇಟ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಬಿಕಾಸ್ ಟೆಂಪ್ಲೇಟ್ ಅನ್ನೋದು ಏನಾಗಿರುತ್ತೆ, ಒಂದು ಡಿಫಾಲ್ಟ್ ಪ್ರಿಂಟ್ ಆಗಿರುತ್ತೆ. ಸೊ ಟೆಂಪ್ಲೇಟ್ ಅನ್ನೋದು ಒಂದು ಹೇಗೆ ಅಂತಂದ್ರೆ ರೆಡಿಮೇಡ್ ಅಂತ ಹೇಳ್ಬೋದು. ಸೊ ರೆಡಿಮೇಡ್ ಅಂತಂದ್ರೆ ಒಂದು ಪ್ರೋಗ್ರಾಮ್ನ ಅಥವಾ ಒಂದು ಸ್ಲೈಡ್ಸ್ ನೋಡ್ಬೋದು, ಡಿಫಾಲ್ಟ್ ಸ್ಲೈಡ್ಸ್ ಇರ್ತವೆ. ಅದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಡಿಫಾಲ್ಟ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಟೆಂಪ್ಲೇಟ್ ಅಂದ್ರೆ ಆಲ್ರೆಡಿ ಪ್ರಿಪೇರ್ ಆಗಿರುವಂತಹ ಒಂದು ಪ್ರೋಗ್ರಾಮ್ಗೆ ನಾವು ಟೆಂಪ್ಲೇಟ್ಸ್ ಅಂತ ಹೇಳಿ ಹೇಳ್ತೀವಿ. It is a set of C++ template classes to provide common programming data structures and functions such as list. So already list ನೋಡಿದೀವಿ. So list ಅಂದ್ರೆ ಏನು and ಅದರ types ನೋಡಿದೀವಿ. And what are the stacks and arrays ನೋಡಿದ್ವಿ. 1 dimensional array, 2 dimensional array and multi dimensional array. So ಇದೇನಕ್ಕೆ ಹೇಳಿದೀನಿ ಅಂದ್ರೆ ಇವು ಮೂರನ್ನು ನಾವು ಫಂಕ್ಷನ್ಸ್ ಆಗಿ STL ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು ಅಂತ ಹೇಳಿ. ಓಕೆ, ಸೊ ನೋಡ್ಬೋದು ಇಲ್ಲಿ ಒಂದು ಏನ್ ಕಾಣ್ತಾ ಇದೆ, ಡಯಾಗ್ರಾಮ್ ಕಾಣ್ತಾ ಇದೆ. ದೀಸ್ ಆರ್ ಕಂಟೈನರ್ಸ್ ಅಂಡ್ ದೀಸ್ ಆರ್ ಇಟರೇಟರ್ಸ್. ಅಂದ್ರೆ ಇಲ್ಲಿ ಕಂಟೈನರ್ಸ್ ಅಂದ್ರೆ ಏನಾಗುತ್ತೆ, ಇದು ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಕಂಡೀಷನ್ಸ್ ಆಗಿರ್ಬೋದು ಕಂಟೈನ್ ಮಾಡುತ್ತೆ, ಅಂದ್ರೆ ತಗೊಳುತ್ತೆ ಅಲ್ಲಿ. ಅಂಡ್ ಅದೇನ್ ಮಾಡುತ್ತೆ, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟರೇಟರ್ಸ್. ಅಂದ್ರೆ ಇಲ್ಲಿ ಏನಾಗುತ್ತೆ, ಇಟರೇಟರ್ಸ್ ಮುಖಾಂತರ ಆಲ್ಗೋರಿದಮ್ ಆಗುತ್ತೆ. ಸೊ ವಾಟ್ ಈಸ್ ಆಲ್ಗೋರಿದಮ್ ಅಂತಂದ್ರೆ ಒಂದು ಫ್ಲೋ ಚಾರ್ಟ್ ತರ ಕ್ರಿಯೇಟ್ ಆಗುತ್ತೆ. ಅಂಡ್ ಇಟರೇಟರ್ ಕಂಟೈನರ್. ಓಕೆ, ನೋಡಿದ್ರಲ್ಲ ಇಲ್ಲಿ ಕಂಟೈನರ್ ಅಂದ್ರೆ ಏನು, ಇಟರೇಟರ್ ಅಂದ್ರೆ ಏನು ಅಂತ ಹೇಳಿ. ಇದು ಜಸ್ಟ್ ಒಂದು ಚಿಕ್ಕ ಎಕ್ಸಾಂಪಲ್ ಯಾವ ರೀತಿ ಒಂದು STL ವರ್ಕ್ ಆಗುತ್ತೆ ಒಂದು ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳಿ. ಅಂಡ್ STL ಹ್ಯಾಸ್ 3 ಕಾಂಪೊನೆಂಟ್ಸ್. ಇದರಲ್ಲಿ ಮತ್ತೆ ಸಬ್ ಕಾಂಪೊನೆಂಟ್ಸ್ ಇದಾವೆ, ಕಂಟೈನರ್ಸ್, ಇಟರೇಟರ್ಸ್, ಓಕೆ, ಆಲ್ಗೋರಿದಮ್, ಇಟರೇಟರ್ಸ್. ಓಕೆ, ನೋಡಿದ್ರಲ್ಲ STL ಹ್ಯಾಸ್ 3 ಕಾಂಪೊನೆಂಟ್ಸ್. ಇದರಲ್ಲಿ ಬರುವಂತದ್ದು 3 ಕಾಂಪೊನೆಂಟ್ಸ್. ಕಂಟೈನರ್ಸ್ ಏನೇನ್ ಮಾಡುತ್ತೆ STL ಅಲ್ಲಿ, ಕಂಟೈನ್ ಮಾಡುತ್ತೆ. ಹಾಗೆ ಇಟರೇಟರ್, ಆಲ್ಗೋರಿದಮ್. ಓಕೆ, ಸೊ ಟೋಟಲ್ 3 ಕಾಂಪೊನೆಂಟ್ಸ್ ಇದಾವೆ STL ಅಲ್ಲಿ. ನೋಡಿದ್ರಲ್ಲ STL ಅಂದ್ರೆ ಏನು ಅಂತ ಹೇಳಿ. ಇದೆಲ್ಲಾನು ಪ್ರೋಗ್ರಾಮ್ ಅಲ್ಲೇ ಯೂಸ್ ಆಗೋದು. ಸೊ ನೀವು ಜಸ್ಟ್ ಟಾಪಿಕ್ಸ್ ನೆನ್ಪಿಟ್ಕೋಬೇಕು ಯಾವಾಗ್ಲೂ. ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಎಲ್ಲ ಒಂದು C++ ಅಲ್ಲಿ ಏನ್ ಹೇಳಿದೀನಿ, ನಾನು ಜಾಸ್ತಿ ಹೆವಿ ಹೇಳಿಲ್ಲ ನಿಮ್ಗೆ, ಬಿಕಾಸ್ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು, ನಾಲೆಜ್ ಪರ್ಪಸ್ ಆಗಿರ್ಬೋದು, ಏನ್ ಬೇಕಷ್ಟೇ ಹೇಳ್ತಾ ಹೋಗ್ತಾ ಇದ್ದೀನಿ. ಬಿಕಾಸ್ ಹೆವಿ ಆದ್ರೆ ಕೇಳೋಷ್ಟು ಪೇಷನ್ಸ್ ಅವ್ರಿಗಿರಲ್ಲ, ಹೇಳೋಷ್ಟು ಪೇಷನ್ಸ್ ನಮಗೂ ಬರೋದಿಲ್ಲ, ಹೌದಾ? ಹಾಗಾಗಿ STL ಅನ್ನೋದು ಹಾಗೆ ಕನ್ಸ್ಟ್ರಕ್ಟರ್, ಡಿಸ್ಟ್ರಕ್ಟರ್, ಈ ರೀತಿಯಾದಂಥ ಟಾಪಿಕ್ಸ್ ಗಳಲ್ಲಿ ಏನೇನ್ ಬೇಕು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಅಂತ ಹೇಳಿ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಓಕೆ, ಕ್ಲಾಸಸ್ ಎಲ್ಲ ಕೇಳ್ತಾ ಇರಿ. ಅಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ಓಕೆ, ನಮ್ಮ ನೆಕ್ಸ್ಟ್ ಟಾಪಿಕ್ ಫೈಲ್ಸ್ ಅಂಡ್ ಸ್ಟ್ರೀಮ್ಸ್. ಸೊ ವಾಟ್ ಆರ್ ಫೈಲ್ಸ್? ಫೈಲ್ಸ್ ಅನ್ನೋದು ಕಾಮನ್ ಆಗಿ ಗೊತ್ತಿರುತ್ತೆ. ಫ್ರಮ್ ವರ್ಡ್ ಪ್ಯಾಡ್ ಇಂದ ಹಿಡಿದು ಟಿಲ್ ನಾವು ಫೈಲ್ಸ್ ಅಂದ್ರೆ ಏನಂತ ಗೊತ್ತಿರುತ್ತೆ. ಒಂದು ಫೋಲ್ಡರ್ ಅಲ್ಲಿ ನಾವು ಕಲೆಕ್ಷನ್ಸ್ ಆಫ್ ಫೈಲ್ಸ್ ಏನ್ ಮಾಡ್ಕೋಬಹುದು, ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಬೋದು. ಅದೇ ತರ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಗೆ ಒಂದು ಫೈಲ್ಸ್ ನ ಸೇವ್ ಮಾಡ್ಬೇಕಂತ ನೋಡೋಣ. ಫೈಲ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಡೇಟಾ ಇನ್ ಅ ಸ್ಟೋರೇಜ್ ಡಿವೈಸ್ ಪರ್ಮನೆಂಟ್ಲಿ. ಸೊ ಹೇಳಿದ್ನಲ್ಲ, ವಾಟ್ ಈಸ್ ಅ ಫೈಲ್ ಅಂತಂದ್ರೆ ಅದು ಒಂದು ಸ್ಟೋರೇಜ್ ಡಿವೈಸ್. ಅಂದ್ರೆ ಏನ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ, ಕಂಟೈನ್ ಮಾಡುತ್ತೆ ಮೆಮೊರೀಸ್ ಅಲ್ಲಿ. ಅಂಡ್ ಇನ್ C++ we have a set of file handling methods. These include ifstream, offstream and fstream. So if, off and fstream ಅನ್ನೋದು ಎಲ್ಲಾನು ಒಂದು ಫೈಲ್ಸ್ ಅಲ್ಲಿ ಬರುವಂತಹ ಒಂದು ಲಿಸ್ಟ್ ಅಂತ ಹೇಳಿ ಹೇಳ್ಬೋದು. ಅಂಡ್ ಇದ್ರಲ್ಲಿ ನೋಡೋಣ. ಓಕೆ, ಸೊ ಫೈಲ್ಸ್ ಆರ್ ಯೂಸ್ಡ್ ಅಂತ ಹೇಳಿ ಹೇಳಿದ್ವಿ. ಯಾವ ರೀತಿ ಅಂದ್ರೆ ಇಟ್ಸ್ ಅ ಪರ್ಮನೆಂಟ್ಲಿ ಸ್ಟೋರೇಜ್ ಡಿವೈಸ್. ಇನ್ C++ we have a set of file handling methods. These include ifstream. ಯಾವ ರೀತಿ ಅಂತಂದ್ರೆ ifstream ನ ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆಫ್ ಸ್ಟ್ರೀಮ್ ಅಂಡ್ fstream ಇದೆಲ್ಲ ಒಂದು ಪ್ರೋಗ್ರಾಮ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಆಫ್ ಸ್ಟ್ರೀಮ್ ಅಂದ್ರೆ ಏನು ಅಂತ ನೋಡೋಣ. ದಿಸ್ ಸ್ಟ್ರೀಮ್ ಕ್ಲಾಸ್ signifies the output file stream and is applied to create files for writing information to files. So off stream ಅನ್ನೋದು ಏನು ಅಂದ್ರೆ this stream class signifies the output. ಅಂದ್ರೆ ಅದೇನ್ ಮಾಡುತ್ತೆ,
ಔಟ್ಪುಟ್ ತಗೊಳುತ್ತೆ ಅಂಡ್ ಅಪ್ಲೈ ಟು ಕ್ರಿಯೇಟ್ ಅ ಫೈಲ್ಸ್ ಫಾರ್ ರೈಟಿಂಗ್ ಇನ್ಫಾರ್ಮೇಶನ್ ಟು ಫೈಲ್ಸ್. ಇಲ್ಲಿ ಏನ್ ಮಾಡುತ್ತೆ, ಸೊ ಫೈಲ್ಸ್ ನ ಕ್ರಿಯೇಟ್ ಮಾಡುತ್ತೆ ಅಂಡ್ ಫೈಲ್ಸ್ ನ ಯಾವ ರೀತಿ ಬರಿಬೇಕು ಅಂತ ತೋರಿಸುತ್ತೆ. ಇಫ್ ಸ್ಟ್ರೀಮ್, this stream class signifies the input file stream and is applied for reading information from files. So ಇಲ್ಲಿ ಏನ್ ಮಾಡುತ್ತೆ, if stream ಅನ್ನೋದು it class signifies ಅಂದ್ರೆ ಇನ್ಪುಟ್ ತಗೊಳುತ್ತೆ, ನಾವು ಕೊಟ್ಟಿರುವಂತಹ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಇನ್ನ ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಇನ್ಪುಟ್ ಮಾಡುತ್ತೆ and it's applied for reading information from files. F stream, this stream class can be used for both read and write from to files. ಸೊ ಇಲ್ಲಿ ಏನ್ ಮಾಡುತ್ತೆ, ಎಫ್ ಸ್ಟ್ರೀಮ್ ಅನ್ನೋದು ಏನ್ ಕಂಟೈನ್ ಮಾಡುತ್ತೆ, ಬೋತ್ ರೀಡಿಂಗ್ ಪರ್ಪಸ್ಗೆ ಹಾಗೆ ರೈಟಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ಲ ಫೈಲ್ಸ್ ಅಂಡ್ ಸ್ಟ್ರೀಮ್ಸ್ ಅಂದ್ರೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂಡ್ ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ಹೇಳಿ ನೋಡಿದ್ವಿ. ಅಂಡ್ ಮೋರ್ ಓವರ್ ಏನಾಗುತ್ತೆ, ಫೈಲ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಬಿಕಾಸ್ ಸ್ಟೋರೇಜ್ ಮಾಡುತ್ತೆ, ಸ್ಟೋರೇಜ್ ಕಂಟೈನ್ ಮಾಡುತ್ತೆ ಒಂದು ಪ್ರೋಗ್ರಾಮ್ ಅಲ್ಲಿ, ಹಾಗಾಗಿ ಫೈಲ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರಲ್ಲಿ ಬರುವಂತಹ ಸ್ಟ್ರೀಮ್ಸ್ ನೋಡಿದ್ರಿ, ಆಫ್ ಸ್ಟ್ರೀಮ್, ಇಫ್ ಸ್ಟ್ರೀಮ್ ಅಂಡ್ ಎಫ್ ಸ್ಟ್ರೀಮ್. ಸೊ ಟೋಟಲ್ 3 ಇದಾವೆ. ಅಂಡ್ ನೆಕ್ಸ್ಟ್ ಪ್ರೋಗ್ರಾಮ್ಸ್ ನೋಡೋಣ. ಸೊ ಇಲ್ಲಿವರೆಗೆ ಥಿಯರಿ ಟಾಪಿಕ್ ಸಾಕು ಅಂಡ್ ಇವಾಗ ಏನ್ ಮಾಡೋಣ, ಪ್ರೋಗ್ರಾಮ್ಸ್ ನೋಡ್ತಾ ಹೋಗೋಣ, ಒಂದೊಂದೇ ಟಾಪಿಕ್ ವೈಸ್ ಪ್ರೋಗ್ರಾಮ್ಸ್. ಓಕೆ ನೋಡಿ, ಫ್ರೆಂಡ್ ಫಂಕ್ಷನ್ ಟಾಪಿಕ್ ಮೇಲೆ ಒಂದು ಪ್ರೋಗ್ರಾಮ್ ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಓನ್ಲಿ ಫ್ರೆಂಡ್ ಫಂಕ್ಷನ್ ಟಾಪಿಕ್ ಮೇಲೆ ಇರುವಂತದ್ದು. ಸೊ ಸ್ಟಾರ್ಟಿಂಗ್ ಏನಿದೆ, ಹ್ಯಾಶ್ ಇನ್ಕ್ಲೂಡ್ IOStream. Next enter using namespace. std. ಸೊ ನೆಕ್ಸ್ಟ್ ಕ್ಲಾಸ್ ಬಾಕ್ಸ್ ಅಂತ ಹೇಳಿ ತಗೊಂತಾ ಇದ್ದೀನಿ. ಇಲ್ಲಿ ಏನ್ ತಗೊಂತಾ ಇದ್ದೀನಿ, ಬಾಕ್ಸ್ ಅಂತ ಕಂಟೈನ್ ಮಾಡ್ತಾ ಇದ್ದೀನಿ ಅಂಡ್ ಎಂಟರ್. ಕ್ಲಾಸ್ ಅಂದ್ರೆ ಏನ್ ತಗೊಂತೀವಿ ಕ್ಲಾಸ್ ಅಂತಂದ್ರೆ ಒಂದು ಕಂಡೀಷನ್ಸ್ ಏನಾದ್ರು ಅಪ್ಲೈ ಮಾಡ್ಲಿಕ್ಕಿದ್ರೆ ಕ್ಲಾಸ್ ಅಲ್ಲಿ ಅಂತ ಹೇಳಿ. ಅಂಡ್ ಡಬಲ್, ಇಲ್ಲಿ ಏನ್ ಚೂಸ್ ಮಾಡ್ತಾ ಇದ್ದೀನಿ ನಾನು, ವೇರಿಯಬಲ್ ಡಿಕ್ಲರೇಷನ್ ಅಲ್ಲಿ ನಾನು ಇಂಟ್ ತಗೊಂಡಿಲ್ಲ, ಡಬಲ್ ತಗೊಂಡಿದ್ದೀನಿ. ಓಕೆ, ಸೊ ಡಬಲ್ ಆಯ್ತು. ದೆನ್ ಇವಾಗೆ ಪಬ್ಲಿಕ್. ಸೊ ಫ್ರೆಂಡ್ ಫಂಕ್ಷನ್ ಅಲ್ಲಿ ಪಬ್ಲಿಕ್ ಹಾಗೆ ಪ್ರೈವೇಟ್ ಹಾಗೆ, ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಪಬ್ಲಿಕ್ ಅಲ್ಲಿ ಕೊಲನ್ ಕಂಪಲ್ಸರಿ ಆಡ್ ಮಾಡಲೇಬೇಕು ಅಂಡ್ ಫ್ರೆಂಡ್ ವೈಡ್. ಸೊ ಫ್ರೆಂಡ್ ವೈಡ್. ನೆಕ್ಸ್ಟ್ ಎಂಟರ್. ಸೊ ಎಂಟರ್ ಬೇಡ, ಕಂಟಿನ್ಯೂ ಮಾಡೋಣ. ಪ್ರಿಂಟ್ ಎಫ್, ಇಲ್ಲಿ ಪ್ರಿಂಟ್ ಎಫ್ ಕಂಡೀಷನ್ ಹಾಕ್ತಾ ಇದ್ದೀನಿ, ಓನ್ಲಿ ಪ್ರಿಂಟ್ ಕೊಡೋಣ. ಪ್ರಿಂಟ್ ವಿಡ್ತ್ ಬಾಕ್ಸ್. ಓಕೆ, ಸೊ ಬಾಕ್ಸ್ ಅಂತ ಹೇಳಿ 2 ಸರಿ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇಲ್ಲಿ ಬಾಕ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಯಾವ ರೀತಿಯಾದಂತ ಬಾಕ್ಸ್ ಅಂತ ಹೇಳಿ ನಿಮ್ಗೆ ಔಟ್ಪುಟ್ ಬಂದಾಗ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ವೈಡ್ ಸೆಟ್ ವಿಡ್ತ್, ಡಬಲ್ ವಿಡ್ತ್ಗೆ ಶಾರ್ಟ್ ಕಟ್ ಅಲ್ಲಿ ವಿಡ್ ಅಂತ ಬರಿತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕು, ಬ್ಯಾಕ್ ಸ್ಲಾಶ್ ಅಲ್ಲಿ ಸೆಮಿಕೋಲನ್. ಸೊ ನೆಕ್ಸ್ಟ್ ಕ್ಲೋಸ್ ಫ್ಲಾರ್ ಬ್ರಾಕೆಟ್. ಓಕೆ, ಸೊ ಕ್ಲೋಸ್ ಫ್ಲಾರ್ ಬ್ರಾಕೆಟ್, ಇಲ್ಲಿ ಕ್ಲೋಸ್ ಮಾಡೋಣ ಫ್ಲಾರ್ ಬ್ರಾಕೆಟ್ ನ, ಬಿಕಾಸ್ ಇಲ್ಲಿಗೆ ಏನಾಯ್ತು, ಕ್ಲಾಸ್ ಕಂಡೀಷನ್ಸ್ ಕ್ಲೋಸ್ ಆದವು. ಅಂಡ್ ಇಲ್ಲಿ ಸೆಮಿಕೋಲನ್ ಹಾಕೋಣ. ನಾವು ವೈಡ್ ಬಾಕ್ಸ್ ಕೊಲನ್ 2 ಟೈಮ್ಸ್ ಕೊಲನ್ ಕೊಡಬೇಕು ಅಂಡ್ ಸೆಟ್ ವಿಡ್ತ್. ಇಲ್ಲಿ ಪ್ರೋಗ್ರಾಮ್ಸ್ ನಿಮಗೆ ಡಿಫಿಕಲ್ಟಿ ಅನಿಸ್ತಾ ಇರ್ಬೋದು, ಬಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ, ಪ್ರೋಗ್ರಾಮ್ಸ್ ನೀವು ಹೀಗೆ ಪ್ರಾಕ್ಟೀಸ್ ಮಾಡಬೇಕು, ಇದರಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಒಂದು ನೀವು C++ ಕಲಿಬೇಕು ಅಂದ್ರೆ ಇದೇ ರೀತಿಯಾದಂತ ಪ್ರೋಗ್ರಾಮ್ಸ್ಗೆ ನೀವೇ ಅಡಿಕ್ಟ್ ಆಗಬೇಕು ಅಂಡ್ ನೀವೇ ಪ್ರಿಪೇರ್ ಮಾಡ್ತಾ ಇರಬೇಕು. ಅಂಡ್ ನೆಕ್ಸ್ಟ್ ವಿಡ್ತ್ ಈಕ್ವಲ್ ಟು ವಿಡ್ ಸೆಮಿಕೋಲನ್. ನೆಕ್ಸ್ಟ್ ಕ್ಲೋಸ್ ಫ್ಲಾರ್ ಬ್ರಾಕೆಟ್. ಓಕೆ, ಸೊ ವಿಡ್ತ್ ಆಯ್ತು. ನಾವು ವೈಡ್ ಪ್ರಿಂಟ್ ಅಗೇನ್ ಏನ್ ಕೊಡಬೇಕು, ಪ್ರಿಂಟ್ ವಿಡ್ತ್ ಓಪನ್ ಕಾಮನ್ ಬ್ರಾಕೆಟ್ ಬಾಕ್ಸ್. ಇಲ್ಲಿ ಏನ್ ಕೊಡ್ತಾ ಇದ್ದೀನಿ, ಬಾಕ್ಸ್ ಅಂತ ಹೇಳಿ 2 ಬಾಕ್ಸಸ್ ಕೊಡ್ತಾ ಇದ್ದೀನಿ. ಎಂಟರ್. ಓಕೆ, ಸೊ ನೆಕ್ಸ್ಟ್ ಓಪನ್ ಫ್ಲಾರ್ ಬ್ರಾಕೆಟ್ ಆದ್ಮೇಲೆ ಕೌಂಟ್ ಅಂದ್ರೆ ಕಂಡೀಷನ್ಸ್ ಏನೇನು ಕೊಟ್ಟಿದ್ದೀವಿ ಅದಕ್ಕೆ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ಕನ್ಕ್ಲೂಷನ್ ತರ. ದೆನ್ ಡಬಲ್ ಕೊಟೇಶನ್ ವಿಡ್ತ್
width of box colon double quotation close ಮತ್ತೆ double quotation open ಮಾಡಿದ್ದೀನಿ box width then greater symbol end list ಇಲ್ಲಿ ಏನು ಮಾಡ್ತೀನಿ ಇಲ್ಲಿಗೆ end list ಮಾಡ್ತಾ ಇದ್ದೀನಿ and flap bracket close ಮಾಡೋಣ and now int main open close common bracket enter open flap bracket so ಇಲ್ಲಿಂದ ಏನಾಗುತ್ತೆ main section ಆಗುತ್ತೆ ಇಲ್ಲಿವರೆಗೂ ಏನು ಕೊಟ್ಟಿದ್ದೀವಿ ಕ್ಲಾಸ್ ಕಂಡೀಷನ್ಸ್ ನಾವು ಅಪ್ಲೈ ಮಾಡ್ತಾ ಹೋಗಿದ್ದೀವಿ ಇಲ್ಲಿ ಅಗೇನ್ ಮತ್ತೆ ಬಾಕ್ಸ್ ಅಂತ ಹೇಳಿ ಕೊಡಬೇಕು ಸೊ ನಾನು ಮುಂಚೆಯಿಂದನೂ ಬಾಕ್ಸ್ ಅಂತ ಹೇಳಿ ಇದೇ ರೀತಿ ಕೊಟ್ಟಿದ್ದೀನಿ ಹಾಗಾಗಿ ಬಾಕ್ಸ್ ಅಂತ ಹೇಳಿ ಎರಡು ಕೊಡ್ತಾ ಇದ್ದೀನಿ ಎಂಟರ್ ನೆಕ್ಸ್ಟ್ ಬಾಕ್ಸ್ ಡಾಟ್ set width open common bracket 200 comma 0 close common bracket backslash enter okay so next print width ಹಾಕೋಣ because ಇಲ್ಲಿ ನಮಗೆ width ಶೋ ಆಗಬೇಕು ಔಟ್ಪುಟ್ ಅಲ್ಲಿ print box semicolon so next return 0 at last ಅಲ್ಲಿ return 0 semicolon close flap brackets so ಇಲ್ಲಿ ನೋಡಬಹುದು ಸ್ವಲ್ಪ ಡಿಫಿಕಲ್ಟಿ ಅನ್ಸುತ್ತೆ ಪ್ರೋಗ್ರಾಮ್ಸ್ ಬಟ್ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಅಂಡ್ ಇಲ್ಲಿ ನೋಡಬಹುದು ಏನೇನು ಕೊಟ್ಟಿದ್ದೀನಿ ಅಂತ ನೋಡೋಣ ಓಕೆ ಹೆಡರ್ ಸೆಕ್ಷನ್ ದೆನ್ ಕ್ಲಾಸ್ ಬಾಕ್ಸ್ ಅಂತ ಹೇಳಿ ಇಲ್ಲಿ ಕ್ಲಾಸ್ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಂಡ್ ಡಬಲ್ ಪಬ್ಲಿಕ್ ಅನ್ನೋದು ಏನಕ್ಕೆ ಹಾಕಿದೀವಿ ಅಂದ್ರೆ ಫ್ರೆಂಡ್ ಫಂಕ್ಷನ್ ಅಲ್ಲಿ ಪಬ್ಲಿಕ್ ಅಥವಾ ಪ್ರೈವೇಟ್ ಅಥವಾ ಪ್ರೊಟೆಕ್ಟೆಡ್ ಈ ಮೂರಲ್ಲಿ ಒಂದಾದ್ರೂ ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕು ಇಲ್ಲಾಂದ್ರೆ ಪ್ರೋಗ್ರಾಮ್ ರನ್ ಆಗಲ್ಲ ದೆನ್ ಫ್ರೆಂಡ್ ವೈಡ್ ಪ್ರಿಂಟ್ ವಿಡ್ತ್ ಬಾಕ್ಸ್ ಓಕೆ ಸೊ ವಿಡ್ತ್ ಬಾಕ್ಸ್ ಸೆಟ್ ವಿಡ್ತ್ ಈಕ್ವಲ್ ಟು ವಿಡ್ ಅಂತ ಹೇಳಿ ಶಾರ್ಟ್ ಕಟ್ ಅಲ್ಲಿ ಕೊಟ್ಟಿದ್ದೀನಿ ಅಂಡ್ ಬಾಕ್ಸ್ ಅಂದ್ರೆ ನಮ್ಗೆ ಇಲ್ಲಿ ಬಾಕ್ಸ್ ಮಾತ್ರ ರೆಪ್ರೆಸೆಂಟ್ ಆಗಬೇಕು ಅಂತ ಹೇಳಿ ಸೊ ಈ ರೀತಿಯಾಗಿ ಸೆಟ್ ವಿಡ್ತ್ ಅಂದ್ರೆ ಕೊಟ್ಟಿರುವಂತ ಒಂದು ಬಾಕ್ಸ್ ಕಂಡೀಷನ್ ಅಂದ್ರೆ ವಿಡ್ತ್ ಎಷ್ಟಿರಬೇಕು 200 ಅಂತ ಹೇಳಿ ನಾನು ಇಲ್ಲಿ ತಗೊಂಡಿದ್ದೀನಿ ಅಂಡ್ ಇವಾಗ ಸೇವ್ ಮಾಡೋಣ ಕಂಟ್ರೋಲ್ ಎಸ್ ಓಕೆ ಸೊ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡೋಣ ಇಲ್ಲಿ ಫ್ರೆಂಡ್ ಅಂತ ಹೇಳಿ ಬರೀತಿದ್ದೀನಿ ಫ್ರೆಂಡ್ ಓಕೆ C++ ಅಂತ ಅದು ಬರುತ್ತೆ ಓಕೆ ಸೊ ಇವಾಗ ಏನು ಮಾಡೋಣ ರನ್ ಮಾಡೋಣ ಎಕ್ಸಿಕ್ಯೂಟ್ ಅಲ್ಲಿ ಹೋಗ್ಬಿಟ್ಟು ಕಂಪೈಲ್ ಅಂಡ್ ರನ್ ಓಕೆ ಸೊ ಇಲ್ಲಿ ಏನೋ ಚೇಂಜಸ್ ಆಗಿದೆ ಏನಂತ ನೋಡೋಣ ಪ್ರಿಂಟ್ ವಿಡ್ತ್ ದೆನ್ ಬಾಕ್ಸ್ ಫ್ರೆಂಡ್ ವೈಡ್ ಓಕೆ ಎಲ್ಲ ಕರೆಕ್ಟ್ ಆಗಿದೆ ಏನು ಚೇಂಜಸ್ ಅಂತ ನೋಡೋಣ ಓಕೆ ಪ್ರೋಗ್ರಾಮ್ ಅಲ್ಲಿ ಏನು ಚೇಂಜಸ್ ಆಗಿತ್ತು ಅಂದ್ರೆ ಇಲ್ಲಿ ಬಾಕ್ಸ್ ಅಂತ ಕೊಟ್ಟಿದೀವಿ ಇದು ಫಸ್ಟ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು ಅಂಡ್ ಇದಾದ್ಮೇಲೆ ಸ್ಮಾಲ್ ಲೆಟರ್ ನಾನು ಏನ್ ಮಾಡಿದೆ ಇಂಟರ್ಚೇಂಜ್ ಮಾಡಿದೆ ಸೊ ಹಾಗಾಗಿ ಎರರ್ ಬಂತು ಸೊ ನೋಡಿ ಚಿಕ್ಕದಾಗಿ ಮಾಡಿರ್ತೀವಿ ಏನು ಜಸ್ಟ್ ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರ್ದಿದ್ದೆ ಎರರ್ಸ್ ಬಂತು ಹಾಗಾಗಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಬಾಕ್ಸ್ ಅನ್ನೋದಷ್ಟೇ ಇವಾಗ ಏನ್ ಮಾಡೋಣ ಸೇವ್ ಮಾಡೋಣ ಕಂಟ್ರೋಲ್ ಎಸ್ ಸೇವ್ ಮಾಡ್ಬಿಟ್ಟು ಎರರ್ಸ್ ಏನಾದ್ರು ಅಂದ್ರೆ ಚೇಂಜಸ್ ಮಾಡಿದ್ರೆ ಇಮಿಡಿಯೇಟ್ ನಾವೇನ್ ಮಾಡ್ಕೋಬೇಕು ಸೇವ್ ಮಾಡ್ಬಿಟ್ಟು ದೆನ್ ಎಕ್ಸಿಕ್ಯೂಟ್ ಅಲ್ಲಿ ಕಂಪೈಲ್ ಅಂಡ್ ರನ್ ಓಕೆ ಸೊ ಔಟ್ಪುಟ್ ಬರುತ್ತೆ ಔಟ್ಪುಟ್ ನೋಡೋಣ ವಿಡ್ತ್ ಆಫ್ ಬಾಕ್ಸ್ ಇಸ್ 200 ಸೊ ನಾವೆಲ್ಲ ಏನ್ ಕೊಟ್ಟಿದ್ವಿ 200.0 ಅಂತ ಹೇಳಿ ಕೊಟ್ಟಿದ್ವಿ ಅಂದ್ರೆ 200 ಅಂತ ಹೇಳಿ ಅರ್ಥ ಸೊ ಒಂದು ಬಾಕ್ಸ್ ಇನ್ ರೇಂಜ್ ಎಷ್ಟಿದೆ 200 ಅಂತ ಹೇಳಿ ಜಸ್ಟ್ ನಮ್ಗೆ ಇಲ್ಲಿ ಸಿಂಪಲ್ ಆಗಿ ಕಾಣುತ್ತೆ ಬಟ್ ಪ್ರೋಗ್ರಾಮ್ ಹೆವಿ ಆಗಿರುತ್ತೆ ಸೊ ಹಾಗಾಗಿ ಫಸ್ಟ್ ನಾವು ಪ್ರೋಗ್ರಾಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು ಔಟ್ಪುಟ್ ಏನಂತ ನೋಡಿದ್ರಲ್ಲ ಅಂಡ್ ಅದಕ್ಕಿಂತ ಮುಂಚೆ ನಾವು ಪ್ರೋಗ್ರಾಮ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲಿ ನೋಡಿ ಪ್ರೋಗ್ರಾಮ್ಸ್ ಎಷ್ಟು ಲೆಂದಿ ಆಗಿದೆ ಅಂಡ್ ಇಲ್ಲಿ ಕೊಲನ್ ಆಗಿರ್ಬೋದು ಓಪನ್ ಪ್ಯಾರಂಥೀಸ್ ಆಗಿರ್ಬೋದು ಫ್ಲಾಪ್ ಬ್ರಾಕೆಟ್ ಸೆಮಿಕೊಲನ್ ಈಕ್ವಲ್ ಟು ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಿಕ್ಕದಾಗಿರೋ ಒಂದು ಏನಾಗುತ್ತೆ ಒಂದು ಗ್ರೇಟರ್ ಸಿಂಬಲ್ ಆಗಿರ್ಬೋದು ಸೆಮಿಕೊಲನ್ ಏನೇ ಮಿಸ್ ಆಗಲಿ ಎರರ್ಸ್ ಬರುತ್ತೆ ಹಾಗಾಗಿ ಸ್ವಲ್ಪ ಪ್ರೋಗ್ರಾಮ್ಸ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ ಜೊತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ಸೊ ಈ ಸಿಂಗಲ್ ಪ್ರೋಗ್ರಾಮ್ ಫ್ರೆಂಡ್ ಫಂಕ್ಷನ್ ಮೇಲೆ ಇರುವಂತದ್ದು ನೋಡಿದ್ರಲ್ಲ ಅಂಡ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ until then keep watching thank you